ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. 0.75 mm ಕ್ರೋಶೆ ಹುಕ್. ಆಮೇಲೆ ಮಧ್ಯದಲ್ಲಿ ಆಚೆ ಮಧ್ಯದಲ್ಲಿ ಸೇರ್ಸೋಕ್ಕೆ ಈ ಥರ ರೌಂಡ್ ಬೀಡ್ಸ್, ಇನ್ನೊಂದು ಗೋಲ್ಡನ್ ಬೀಡ್ಸ್, ಇಷ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ನೀವು ಹೇಳ್ಕೋಬೋದು. ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಫಸ್ಟ್ ದಾರ ಲಾಕ್ ಮಾಡಿ ನಾರ್ಮಲ್ ಆಗಿ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆರ್ಚ್ನ, ಡಬಲ್ ಆರ್ಚ್ ಕುಚ್ಚಿನ ಬೇಸು, ಡಬಲ್ ಆರ್ಚ್ ಮಾಡ್ತೀವಲ್ವ ನಾವು, ಅದರ ಬೇಸು ಫಸ್ಟ್ ಲಾಕ್ ಮಾಡಿಬಿಟ್ಟು ಫಸ್ಟ್ 4 ಚೈನು, 4 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 4 ಚೈನು, ಮತ್ತೆ ಬಟ್ಟೆಗೆ ಲಾಕ್, ಮತ್ತೆ ಬೀಡ್, ರೌಂಡ್ ಬೀಡ್ ತಗೊಂಡು ಸೇರಿಸ್ಕೊಳ್ಳಿ. ಅದನ್ನು ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 5 ಸಾರಿ 4 ಚೈನು, ಡಬಲ್ ಆರ್ಚ್ ಕುಚ್ಚು ಬೇಸು ಫಸ್ಟು ಮತ್ತು ಲಾಸ್ಟಲ್ಲಿ 3 ಸಾರಿ, ಮಧ್ಯದಲ್ಲೆಲ್ಲ 5 ಸಾರಿ 4 ಚೈನು. ನೀವು ಗೊತ್ತಾಗಿಲ್ಲ ಅಂದರೆ ನನ್ನ ಮೊದಲಿನ ಬೇರೆ ಡಬಲ್ ಆರ್ಚ್ ಕುಚ್ಚಿನ ಡಿಸೈನ್ಗಳು ನೋಡಿ, ನಾನು ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ, ಅದು ಗೊತ್ತಾಗತ್ತೆ ನಿಮಗೆ. ಇದೇ ರೀತಿ ಇನ್ನೀಗ 5 ಸಾರಿ ಈ ಥರ 4 ಚೈನ್ನ ಬ್ಲಾಕ್ ಮಾಡ್ಕೊಂಡು ಹೋಗಿ ಬೀಡ್ಸ್ ಹಾಕಿ 5 ಚೈನ್ ಮಾಡಿ, 5 ಸಾರಿ ಮಾಡಿ ಈ ಥರ 4 ಚೈನಿಂದು. ಆಮೇಲೆ ಲಾಸ್ಟಲ್ಲಿ 3 ಚೈನ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ಮುಂದಿನ ಸ್ಟೆಪ್ ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ. ದಾರ ಕಟ್ ಮಾಡಿ ಮತ್ತೆ ಸ್ಟಾರ್ಟಿಂಗಿಂದ ಸೇರಿಸಿದ್ದೀನಿ, ಎಲ್ಲಿ ನಾವು ಪ್ರಾರಂಭ ಮಾಡಿದೆವು ಅಲ್ಲಿ. ಇಲ್ಲಿ ಫಸ್ಟ್ 4 ಚೈನ್ ಹಾಗೆ ಮಾಡ್ಕೊಳ್ಳಿ. 4 ಚೈನು ಲಾಕ್ ಆದಮೇಲೆ ಬಟ್ಟೆಗೆ ಅಥವಾ ಈ ಫಸ್ಟ್ ಇದಕ್ಕೆ ಲಾಕ್ ಮಾಡಿದ ಮೇಲೆ 4 ಚೈನ್ ಮಾಡ್ಕೊಂಡು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು ಹಾಗೆ ಮಾಡ್ಕೊಳ್ಳಿ. ಈಗ ಈ ಬೀಡ್ ಪಕ್ಕದ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಹಿಂದಿನ ದಾರ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಮಾಡ್ಕೊಳ್ಳಿ. ಈ ದಾರ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್, ಒಂದು ಫುಲ್ ಆರ್ಚ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನಾವು ಯಾವಾಗಲೂ ಮಾಡ್ತೀವಲ್ವ ಅದೇ ಥರ ಆರ್ಚ್ ಮಾಡ್ಕೊಳ್ಳಿ. ಇದು ಆರ್ಚ್ ಅದೇ ಫ್ರೆಂಡ್ಸ್. ಈಗ ಮುಂದಿನ ಸ್ಟೆಪ್ಪಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ. ಇದ್ರ ಮುಂದಿನ ಸ್ಟೆಪ್ಪು ಅದನ್ನು ತೋರಿಸ್ತೀನಿ ನಾನು. ಡಿಸೈನು ಅದು ಸಾಮಾನ್ಯ ನಾರ್ಮಲ್ ಆಗಿ ಮಾಡೋಂಥ ಡಿಸೈನ್, ಅದರಲ್ಲಿ ಸ್ವಲ್ಪ ಚೇಂಜ್ ಇದೆ, ತೋರಿಸ್ತೀನಿ ನಾನು. ಈ ಥರ ಫುಲ್ ಆರ್ಚ್ ಮಾಡ್ಕೊಳ್ಳಿ. ಇದರಲ್ಲಿ ಈ ಥರ 13 ಡಬಲ್ ಕ್ರೋಶೆ ಹಾಕಿದ್ದೀನಿ. 13 ಡಬಲ್ ಕ್ರೋಶೆ ಹಾಕಿ ಇಲ್ಲಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಬೀಡ್ನ ಈ ಪಕ್ಕ, ಇಲ್ಲಿ ಲಾಕ್ ಮಾಡಿ, ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಚೈನ್ಗಳ ಮೇಲೆ ಚೈನ್ ಮಾಡಿಕೊಂಡು ಇಲ್ಲಿ ಈ ಬೀಡ್ನ ಹಿಂದ್ಗಡೆ ದಾರದಲ್ಲಿ ಆರ್ಚ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಆರ್ಚ್ಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ತಗೊಂಡ್ಬಂದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಸೆಕೆಂಡ್ ಸ್ಟೆಪ್ ಎಲ್ಲಿ ಹಾಕಿದ್ದೀರಾ, ಸೆಕೆಂಡ್ ರೌಂಡಲ್ಲಿ ಎಲ್ಲಿ ಜಾಯಿನ್ ಮಾಡಿದ್ದೀರಾ ಅದರ ಮೇಲೆ ಜಾಯಿನ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಬೇಸಲ್ಲಿ ಮಾಡಬೇಡಿ, ಇಲ್ಲಿ ಮಾಡಬೇಡಿ. ಹಿಂಗೆ ಮಾಡಿದರೆ ಇದು ಸ್ಟ್ರೈಟ್ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಓರೆ ನಿಂತ್ಕೊಳ್ಳುತ್ತೆ, ಆವಾಗ ಕುಚ್ಚು ಚೆನ್ನಾಗಿ ನಿಂತ್ಕೊಳ್ಳಲ್ಲ, ಅದಕ್ಕೋಸ್ಕರ. ಈಗ ಇಲ್ಲಿ ಫಸ್ಟ್ 4 ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಅಥವಾ 4 ಚೈನ್ ಹಾಗೆ ಮಾಡೋದಾದ್ರೂ ಮಾಡ್ಬೋದು, ಅದು ಕುಚ್ಚಿಗಿರೋದು. ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ.
ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಈ ಲಾಕಲ್ಲಿ ಲಾಕ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಈ ಆರ್ಚ್ ಇದೆಯಲ್ವ, ಡಬಲ್ ಕ್ರೋಶೆ ಆರ್ಚ್, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಮಾಡಿ 2 ಚೈನು, ಈ ಥರ 2 ಚೈನ್ ಮಾಡಿಬಿಟ್ಟು ಈ ಟ್ರಿಪಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಕ್ರಾಸ್ಗೆ 2 ಮಾಡ್ತಾ ಇದ್ದೀನಿ. ಎರಡು ಮಾಡಿಬಿಟ್ಟು ಈಗ ಸ್ಮಾಲ್ ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮತ್ತೆ 2 ಡಬಲ್ ಕ್ರೋಶೆ, 1 2 ಅಂದರೆ ಒಟ್ಟು 5 ಡಬಲ್ ಕ್ರೋಶೆ ಆಗುತ್ತೆ. ಆದರೆ ಇಲ್ಲಿ ಜಾಗ ಇರುತ್ತೆ, ಜಾಗ ಇದ್ರೂ ಇಷ್ಟೇ 5 ಡಬಲ್ ಕ್ರೋಶೆ ಮಾಡೋದು. ಆಮೇಲೆ ಇಲ್ಲಿ 1 ಬಿಟ್ಟು 1ರಲ್ಲಿ ನೀವು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ನಾನು ಜಾಗ ಇದ್ರೂ, ಈ ಟ್ರಿಪಲ್ ಕ್ರೋಶೆಲಿ ಜಾಗ ಇದ್ರೂ 5 ಡಬಲ್ ಕ್ರೋಶೆ ಮಾಡೋದು, ಮೇಲೆ ಮಾತ್ರ ಕ್ರಾಸ್ ಆಗಿ ನಿಂತ್ಕೊಳ್ಳೋ ಥರ ನೋಡಿ. 2 ಚೈನು, ಆಮೇಲೆ 2 ಸಾರಿ ಡಬಲ್ ಕ್ರೋಶೆ, 1 2, ಆಮೇಲೆ ಬೀಡ್, ಸ್ಮಾಲ್ ಬೀಡ್, ಆಮೇಲೆ ಮತ್ತೆ 2 ಡಬಲ್ ಕ್ರೋಶೆ. ಈ ಥರ 2 ಡಬಲ್ ಕ್ರೋಶೆ. ಈಗ ಮತ್ತೆ 1 ಬಿಟ್ಟು 1ರಲ್ಲಿ ಟ್ರಿಪಲ್ ಕ್ರೋಶೆ. ಈ ಥರ 1 ಬಿಟ್ಟು 1 ಟ್ರಿಪಲ್ ಕ್ರೋಶೆ ಹಾಕಿ 2 ಚೈನ್ ಮಾಡಿ ಮತ್ತೆ 2 ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಮಣಿ ಸೇರಿಸಿ ಮತ್ತೆ 2 ಡಬಲ್ ಕ್ರೋಶೆ ಮಾಡಿ ಇಲ್ಲಿ ತುದಿಲೇ ಮಾಡ್ಕೋಬೇಕು. ಇಲ್ಲಿ ಈ ಎಂಡಲ್ಲಿ ಟ್ರಿಪಲ್ ಕ್ರೋಶೆ ಎಂಡಲ್ಲಿ ಈ ಥರ ಆರ್ಚ್ ಮಾಡ್ಕೊಳ್ಳೋದು. ಮತ್ತೆ 1 ಬಿಟ್ಟು 1ಕ್ಕೆ ಟ್ರಿಪಲ್ ಕ್ರೋಶೆ. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು. ಮತ್ತೆ ಇದೇ ಥರ ಆರ್ಚ್, ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈ ಥರ ಡಿಸೈನ್ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದು ನೀವು ಆರ್ಚ್ ಕಂಪ್ಲೀಟ್ ಮಾಡಿ ಲಾಸ್ಟ್ ಡಬಲ್ ಕ್ರೋಶೆಲಿ ಈ ಥರ ಪೆಟಲ್ಸ್ ಮಾಡಿದ ಮೇಲೆ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಎಲ್ಲ ಆರ್ಚ್ಗಳಲ್ಲಿ ಮಾಡ್ದಂಗೆ. ನಾನು ಇದರಲ್ಲಿ ತೋರಿಸಿಲ್ಲ ಅಷ್ಟೇ, ಎಲ್ಲ ಆರ್ಚ್ಗಳಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಅದಕ್ಕೆ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್. ಇಲ್ಲಿ ನೀವು ಆರ್ಚಿನ ಮೇಲೆ ಇದು ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಕೋಬಹುದು ಬೇಕು ಅಂದರೆ, ಅವಾಗ ಇನ್ನೂ ಎದ್ದು ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.